ವಿಘ್ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿಮಧ್ಯ ಅಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪುನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ಆತ್ಮೀಯ ಮಹಾಭಾರತದ ಕಥಾಸಕ್ತರೇ, ಮಾತು ಕೊಟ್ಟಿದ್ದಂತೆ ವಿಷ್ಣು ವಸುದೇವ ದೇವಕಿಯರಿಗೆ ಮಗನಾಗಿ ಹುಟ್ಟಿದ್ದಾನೆ, ಕೃಷ್ಣನಾಗಿ ಹುಟ್ಟಿದ್ದಾನೆ, ವಾಸುದೇವನಾಗಿ ಹುಟ್ಟಿದ್ದಾನೆ. ಆತ ಹುಟ್ಟುತ್ತಾ ಇದ್ದಂತೆಯೇ ಚತುರ್ಭುಜನಾಗಿ ಹಿಂದಿನ ಜನ್ಮಗಳ ವಿಷಯವನ್ನೆಲ್ಲ ವಿವರಣೆ ಕೊಟ್ಟು ಮಗುವಾಗಿ ದ್ವಿಭುಜದ ಪುಟ್ಟ ಕೂಸಾಗಿ ಮಲಗುತ್ತಾ ಇದ್ದಂತೆಯೇ ವಸುದೇವನ ಬೇಡಿಗಳು ಕಳಚಿಕೊಂಡವು. ಅವನನ್ನು ತಲೆಯ ಮೇಲೆ ಎತ್ತಿಕೊಂಡು ಹೊರಟ. ಬಾಗಿಲು ತೆಗೆಯಿತು, ಬೀಗ ತೆಗೆಯಿತು. ಕಾವಲಿದ್ದವರೆಲ್ಲ ನಿದ್ದೆ ಹೋಗ್ತಾ ಇದ್ದರು. ಹೊರಗೆ ಬರ್ತಾ ಇದ್ದಂತೆಯೇ ಆದಿಶೇಷ ಬಂದು ಕೊಡೆಯಾಗಿ ನಿಂತ. ಯಮುನೆ ದಾರಿ ಬಿಟ್ಟಳು. ನಂದಗಾಂವಿಗೆ ಹೋದ. ಅಲ್ಲಿನ ಬಾಗಿಲುಗಳೆಲ್ಲ ತೆಗೆದುಕೊಳ್ತು. ಅಲ್ಲಿ ಯಶೋದೆಯ ಪಕ್ಕದಲ್ಲಿ ಒಂದು ಕೂಸು ಮಲಗಿತ್ತು, ಹೆಣ್ಣು ಕೂಸು ಮಲಗಿತ್ತು. ಎಲ್ಲಿ ಮಲಗಿತ್ತು? ಎದ್ದಿತ್ತು. ಆ ಮಗುವನ್ನು ತೆಗೆದುಕೊಂಡು ಈ ಕೃಷ್ಣನನ್ನು ಯಶೋದೆಯ ಪಕ್ಕದಲ್ಲಿ ಮಲಗಿಸಿ ಮತ್ತೆ ಆ ಮಗುವನ್ನು ಬುಟ್ಟಿಯಲ್ಲಿಟ್ಟುಕೊಂಡು ವಾಪಸ್ಸು ಬಂದ. ದಾರಿ ಬಿಟ್ಟು ಕಾದಿದ್ದ ಯಮುನೆ ಈತನ ಬರವಿಗಾಗಿ ಕಾಯ್ತಾ ಇತ್ತು. ಈತ ಮತ್ತೆ ಹತ್ತಿ ಬಂದ. ದಡವನ್ನು ಹತ್ತಿದ. ಯಮುನೆ ಯಥಾ ಪ್ರಕಾರ ಹರಿಯಲಿಕ್ಕೆ ಶುರು ಮಾಡಿದಳು. ವಸುದೇವ ಈ ಪ್ರಕೃತಿಯ ಎಲ್ಲ ವಿಚಿತ್ರವನ್ನು ನೋಡಿಕೊಂಡು ಆ ಯೋಗಮಾಯೆಯನ್ನು ತಂದು ತೆರೆದಿದ್ದ ಸೆರೆಮನೆಯ ಬಾಗಿಲಿನ ಮೂಲಕ ಹೋಗ್ತಾ ಇದ್ದ ಹಾಗೆ ಬಾಗಿಲು ಹಾಕ್ಕೊಳ್ತು, ಬೀಗ ಸೇರಿಕೊಳ್ತು. ಮಗುವನ್ನು ತನ್ನ ಹೆಂಡತಿಯ ಪಕ್ಕದಲ್ಲಿ ಮಲಗಿಸಿದ. ಆ ಬೇಡಿಗಳು ಕೈಗೆ ಸೇರಿತು. ಮಗು ಒತ್ತಿತು. ದ್ವಾರಪಾಲಕರು ಧಡಬಡಿಸಿ ಎದ್ದರು. ಅಲ್ಲಿಗೆ ನಾವು ನಮ್ಮ ಹಿಂದಿನ ಉಪನ್ಯಾಸವನ್ನು ಮುಕ್ತಾಯ ಮಾಡಿದ್ದೆವು. ಈ ಹಿಂದಿನ ಉಪನ್ಯಾಸವನ್ನು ಆರಂಭ ಮಾಡೋಣವೇ? ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ವ್ಯಾಸಂ ವಾಗ್ದೇವೀಂಚೈವ ತತೋ ಜಯಮುದೀರಯೇತ್. ಕಾವಲು ಭಟರು ಜಾಗೃತರಾದರು, ಹೆದರಿಕೊಂಡರು. ಕಂಸನ ಆದೇಶ ಹಾಗಿತ್ತು. ಈ ಮಗು, ಈ 8ನೆಯ ಮಗು ಹುಟ್ಟುತ್ತಾ ಇದ್ದಂತೆ ತನಗೆ ಸುದ್ದಿ ಬರಬೇಕು, ತಾನು ಬರಬೇಕು, ಆ ಮಗುವನ್ನು ಸಾಯಿಸಬೇಕು. ಇದು ಆತನ ನಿಯಮವಾಗಿತ್ತು. ಇದು ಆತನ ಸಂಕಲ್ಪವಾಗಿತ್ತು. ಬಹುಕಾಲದಿಂದ ನಿರೀಕ್ಷಣೆ ಮಾಡ್ತಾ ಇದ್ದಂತಹ ಆ ಮುಹೂರ್ತವಾಗಿತ್ತು. ದ್ವಾರಪಾಲಕರು ಓಡಿ ಹೋಗಿ ಹೇಳಿದ್ದಾರೆ ಕಂಸನಿಗೆ, ಕಂಸ ನಿದ್ದೆಯಲ್ಲಿದ್ದಾನೆ, ನಿದ್ದೆಯಲ್ಲಿ ಭೀಕರವಾದ ಕನಸನ್ನು ಕಾಣ್ತಾ ಇದ್ದಾನೆ. ಯಾರೋ ರಾಕ್ಷಸಿಯಂತೆ, ಯಾರೋ ಮಹಾಕ್ರೂರಿಯಾಗಿರತಕ್ಕಂತಹ ದೇವತೆಯಂತೆ ಯಾರೋ ಆತನ ಕನಸಿನಲ್ಲಿ ಕಂಡಿದೆ. ಆತನು ದಿಗ್ಗನೆ ಎದ್ದಿದ್ದಾನೆ. ಆ ಹೊತ್ತಿಗೆ ಸರಿಯಾಗಿ ಕಾವಲು ಭಟರು ಬಂದು ಹೇಳಿದ್ದಾರೆ, ಸ್ವಾಮಿ 8ನೇ ಮಗು ಹುಟ್ಟಿದೆ. ಹಾಂ, ಹುಟ್ಟುತ್ತಾ ಅಂತ ಹೇಗಿದ್ದನೋ ಆ ಸ್ಥಿತಿಯಲ್ಲಿ ದೌಡಾಯಿಸಿಬಿಟ್ಟ ಸೆರೆಮನೆಗೆ. ಮೃತ್ಯು ಹುಟ್ಟಿದ್ದಾನೆ. ಆ ಸಾವು ತನ್ನನ್ನು ಸೇವಿಸಲಿಕ್ಕೆ ಬರುತ್ತಿದೆ. ಕೊಲೆಪಾತಕ ಹುಟ್ಟಿದ್ದಾನೆ. ತನ್ನ ಸಾವಿಗೆ ಕಾರಣನಾದಂಥ ವ್ಯಕ್ತಿಯ ಜನನವಾಗಿದೆ. ಆ ಮಾರಿ ಮಗುವಾಗಿ ಬಂದಿದ್ದಾನೆ ಅಂತೆಲ್ಲ ಕಲ್ಪನೆ ಮಾಡಿಕೊಂಡು ಒದ್ದಾಡ್ತಾ ಬಿಚ್ಚಿದ ಜುಟ್ಟನ್ನು ಹಾಗೇ ಬಿಟ್ಟು ತನ್ನ ವಸ್ತ್ರಗಳು ಸರಿಯುತ್ತಾ ಇದ್ದರೂ ಅದರ ಕಡೆ ಗಮನವನ್ನು ಕೊಡದೆ, ಎಷ್ಟೇ ಆಗಲಿ ತನ್ನನ್ನು ಸಾಯಿಸಲಿರತಕ್ಕಂಥ ಮಗು ಆ ಭೀಕರ ಕಲ್ಪನೆಯಲ್ಲಿಯೇ ಸೆರೆಮನೆಗೆ ಬಂದ. ಒಳಗೆ ಬಂದು ನೋಡಿದ,
ಮಗುವನ್ನು ದೇವಕಿ ತನ್ನ ತೊಡೆಯಲ್ಲಿ ಮಲಗಿಸಿಕೊಂಡಿದ್ದಾಳೆ. ಅಯ್ಯೋ, ಹೆಣ್ಣು ಮಗು. ಅದನ್ನೇ ದೇವಕಿ ಹೇಳಿದಳು, ಅಣ್ಣ, ನನ್ನ ಎಲ್ಲ ಮಕ್ಕಳನ್ನು ಹುಟ್ಟುತ್ತಾ ಇದ್ದ ಹಾಗೆ ಸಾಯಿಸಿಬಿಟ್ಟೆ ನೀನು. ನಿನ್ನ ಸೋದರ ಸೊಸೆ ಹುಟ್ಟಿದ್ದಾಳಪ್ಪ, ಗಂಡು ಮಗುವಲ್ಲ, ಇದನ್ನಾದರೂ ನನಗೆ ಬಿಟ್ಕೊಡಯ್ಯ. ಸರಿ, ದೇವಕಿಯ ವಾದ ಸರಿ ಆಕೆಯ ದೃಷ್ಟಿಯಲ್ಲಿ. ಆದರೆ ಕಂಸನ ದೃಷ್ಟಿಯಲ್ಲಿ ಮೃತ್ಯು. ತನ್ನನ್ನು ಸಾಯಿಸುವ ವ್ಯಕ್ತಿಯನ್ನು ಕರುಣಿಸಲಿಕ್ಕೆ ಸಾಧ್ಯವೇ? ಕೈ ಹಾಕಿ ಎಳೆದ. ತಾನೇ ಹುಟ್ಟಿದಂಥ ಮಗು ಮೆತ್ತಿದೆ, ಆ ಕಾಲುಗಳು ತಿರುಗಿಸ್ದ. ಫಟ್ ಅಂತ ಹೊಡಿಬೇಕು, ತಲೆ ಹೊಡಿಬೇಕು, ರಕ್ತ ಕಾರಬೇಕು. ಹೊಡೆದಿದ್ದಾನೆ. ಕೈ ತಿರುಗಿಸಿ ಹೊಡೆಯುವುದಷ್ಟೇ ಕಂಸನಿಗೆ ಗೊತ್ತು. ಅದಷ್ಟೇ ಕಂಸನ ಮಿತಿ. ಆದರೆ ಮಿಕ್ಕಿದ್ದು ಆತನ ಮಿತಿಯಲ್ಲಿಲ್ಲ. ಅದು ಪೌರುಷ ಪ್ರಯತ್ನ. ಆದರೆ ಅದನ್ನು ಮೀರಿದ್ದು ವಿಧಿಯ ಮಾಯೆ, ಯೋಗ ಮಾಯೆ. ಹೊಡೆದ. ಆ ಮಗು ಬಂಡೆಗೆ ತಗಲಬೇಕು, ತಲೆ ಒಡಿಬೇಕು, ಅದೆಲ್ಲ ಬೇಕು. ಅದು ಅವನ ಕಲ್ಪನೆ, ಅದು ಅವನ ನಿರೀಕ್ಷೆ. ಭೂತಕಾಲದಲ್ಲಿ ಆಗಿದ್ದೆಲ್ಲ ಹಾಗೆ ಉಳಿದ ಮಕ್ಕಳುಗಳು ಸತ್ತಿದ್ದು, ಒಡೆದಿದ್ದು. ಇದು ಹಾಗೆ ಆಗಲಿಲ್ಲ. ತಿರುಗಿಸಿದನಲ್ಲ, ಹೊಡೆದನಲ್ಲ, ಪೌರುಷ ಪ್ರಯತ್ನ ಪಟ್ಟರಲ್ಲ, ಮಹಾಭೀಕರಾಕಾರ. ಆದರೆ ಏನೋ ಆಯಿತು. ಏನೋ ಆ ಬಿಗಿಯಾದ ಕೈ, ಆ ರಾಕ್ಷಸ ಕೈ, ಅದು ಸಡಲಿದಂತೆ ಆಯಿತು. ಮಗು ಹಾರಿ ಹೋಯಿತು. ನೋಡ್ತಾನೆ, ವಿನಿಷ್ಕ್ರಾಂತ ಅಸಿಪಾಶಿನಿ ಕಾಲೀ ಕರಾಲವದನ. ವಿನಿಷ್ಕ್ರಾಂತ, ಕೈಯಿಂದ ಜಾರಿಬಿಟ್ಟಳು, ಹುಟ್ಟಿಬಿಟ್ಟಳು. ಆ ಮಗು ಹೋಯಿತು. ಮಗುವಿನ ಜಾಗದಲ್ಲಿ ಕಾಲೀ ಕರಾಲವದನ, ಭೀಕರಾಕಾರವಾಗಿರತಕ್ಕಂಥ ಮುಖ. ತಾನು ಕನಸಿನಲ್ಲಿ ಕಂಡಿದ್ದು ಇದೆ ಅಂತ ಕಾಣುತ್ತೆ. ಕಾಳಿ ಪ್ರತ್ಯಕ್ಷಳಾಗಿ ಬಿಟ್ಟಿದ್ದಾಳೆ. ಪಾಶವನ್ನು ಹಿಡಿದುಕೊಂಡಿದ್ದಾಳೆ, ಒಂದು ಕೈಯಲ್ಲಿ ಕತ್ತಿಯನ್ನು ಹಿಡಿದುಕೊಂಡಿದ್ದಾಳೆ. ಕಾಲೀ ಕರಾಲವದನ ವಿನಿಷ್ಕ್ರಾಂತ ಅಸಿಪಾಶಿನಿ ವಿಚಿತ್ರ ಖಟ್ವಾಂಗಧರ ನರಮಾಲಾ ವಿಭೂಷಣ ದ್ವೀಪಿ ಚರ್ಮ ಪರಿಧಾನ ಶುಷ್ಕವಾಂಸಾತಿ ಭೈರವ. ದ್ವೀಪಿ ಚರ್ಮ ಪರಿಧಾನ, ಚಿರತೆಯ ಚರ್ಮವನ್ನು ಉಟ್ಟುಬಿಟ್ಟಿದ್ದಾಳೆ. ಶುಷ್ಕ ಮಾಂಸಾತಿ ಭೈರವ, ಆ ದೇಹವೆಲ್ಲ ಒಣಗಿ ಮೂಳೆ ಕಾಣಿಸ್ತಾ ಇದೆ. ವಿಚಿತ್ರ ಖಟ್ವಾಂಗಧರ, ಒಂದು ಖಟ್ವಾಂಗವನ್ನು ಹಿಡಿದಿದ್ದಾಳೆ. ನರಮಾಲಾ ವಿಭೂಷಣ, ಮನುಷ್ಯರ ಮುಖಗಳ ಮಾಲೆಯನ್ನು ಧರಿಸಿದ್ದಾಳೆ. ಅತಿ ವಿಸ್ತಾರವದನ ಶುಷ್ಕ ಮಾಂಸ ಅತಿಭೈರವ, ಅತ್ಯಂತ ವಿಚಿತ್ರವಾಗಿ ಭೀಕರವಾಗಿ ನೋಡಲಿಕ್ಕೆ ಅತ್ಯಂತ ಭಯಂಕರವಾಗಿರತಕ್ಕಂಥ ದೇವಿಯಾಗಿ ಕಂಡಿದ್ದಾಳೆ. ಆ ಚಿತ್ರ ಹೋಯಿತು. ಅತ್ಯಂತ ಸುಂದರವಾಗಿ, ಲಲಿತಾ ತ್ರಿಪುರ ಸುಂದರಿಯಾಗಿ, ಮೋಹಿಸುವಂತೆ, ಅತ್ಯಂತ ದಿದೀಪ್ಯಮಾನವಾಗಿರತಕ್ಕಂಥ ಸುಂದರಿಯಾಗಿ ಕಂಡಿದ್ದಾಳೆ. ಆ ಚಿತ್ರ ಹೋಯಿತು. ಚಾಮುಂಡಿಯಾದಳು. ಚಂಡಂಚ ಮುಂಡಂಚ ಗೃಹೀತ್ವಾ ಚಾಮುಂಡ, ಚಂಡಮುಂಡರನ್ನು ಎಳೆಕೊಂಡು ಬಂದಂಥ ಚಾಮುಂಡಿಯಾಗಿ ದರ್ಶನ ಕೊಟ್ಟಿದ್ದಾಳೆ. ಆ ಚಿತ್ರ ಹೋಯಿತು. ಮಹಿಷನನ್ನು ಮರ್ದನ ಮಾಡಿದಂಥ ಮಹಿಷಾಸುರ ಮರ್ದಿನಿಯಾಗಿ ಕಂಡಿದ್ದಾಳೆ.
ಯಾವುದು ನಿಜ, ಯಾವುದು ಸುಳ್ಳು, ಯಾವ ರೂಪ ಏನು? ಒಮ್ಮೊಮ್ಮೆ ಅಷ್ಟಭುಜೆಯಾಗಿದ್ದಾಳೆ, ಮತ್ತೊಮ್ಮೆ 18 ಭುಜಗಳನ್ನು ಧರಿಸಿದ್ದಾಳೆ. ಕ್ಷಣಕ್ಕೊಮ್ಮೆ ಮಾಯವಾಗುತ್ತಾ, ಕ್ಷಣಕ್ಕೊಮ್ಮೆ ಬೇರೆ ಬೇರೆ ಆಕಾರಗಳ ದರ್ಶನವನ್ನು ಕೊಡ್ತಾ ಯೋಗಮಾಯೆ. ಯೋಗಮಾಯೆ. ಆಕೆ ಹೇಳಿದಳು, ಅಯ್ಯೋ ಪೆದ್ದ, ಅಯ್ಯೋ ಮೂರ್ಖ, ಅಯ್ಯೋ ಮುಟ್ಟಾಳ, ನನ್ನನ್ನು ಕೊಲ್ಲೋಕ್ಕಾಗುತ್ತೇನೋ ನೀನು? ಕಂಸ ನಡುಗಿಬಿಟ್ಟ. ತನ್ನದೆಲ್ಲ ನಡೆಯುತ್ತೆ ಎಂದುಕೊಳ್ತಾ ಇದ್ದ. ಇಷ್ಟು ಕಾಲ ಎಲ್ಲರನ್ನೂ ಸಾಯಿಸಿದ್ದ. ಬರೀ ಮಕ್ಕಳನ್ನೇನು ಬಂತು, ವಿರೋಧಿಗಳನ್ನೆಲ್ಲ ಮರ್ದನ ಮಾಡಿಬಿಡ್ತಾ ಇದ್ದ ಅವನು. ಇಲ್ಲ, ಒಂದು ಪುಟ್ಟ ಮಗು, ಆಗತಾನೇ ಹುಟ್ಟಿದ ಮಗು, ಅದು ತನ್ನ ಕೈನಿಂದ ಜಾರುವುದು ಅಂದರೇನು? ಈಗ ವಿವಿಧಾಕಾರಗಳನ್ನು ಧರಿಸಿ ಈಗ ಯೋಗಮಾಯಿಯಾಗಿ ಕಾಣುವುದು ಅಂದ್ರೇನು? ತನ್ನನ್ನು ಬೈತಾ ಇರೋದು ಅಂದರೆ, ಅಯ್ಯೋ ಪೆದ್ದ, ನನ್ನನ್ನು ಕೊಲ್ಲೋಕ್ಕಾಗತ್ತೆ ನಿನಗೆ? ಇಷ್ಟಕ್ಕೂ ನೀನು ಕೊಲ್ಲಬೇಕು ಅಂತ ಅಂದುಕೊಂಡಿರೋ ಮಗುವೇ ಬೇರೆ, ನಾನೇ ಬೇರೆ. ಜ್ಞಾಪಕ ಇದೆಯಾ? 8ನೆಯ ಮಗು ನಿನ್ನನ್ನು ಕೊಲ್ಲುತ್ತೆ ಅಂತ ಹಲವು ಕಾಲದ ಹಿಂದೆ ಆಕಾಶವಾಣಿಯಾಗಿದ್ದದ್ದನ್ನು ನೀನು ಕೇಳಿದ್ದೀಯಲ್ಲ. ಹಿಂದಿನ ಜನ್ಮಗಳ ನಿನ್ನ ವೈರಿಯೊಬ್ಬನಿದ್ದಾನಲ್ಲ, ಕಾಲನೇಮಿಯಾದ ರಾಕ್ಷಸನಾಗಿದ್ದಾಗ ನಿನ್ನನ್ನು ಸಂಹಾರ ಮಾಡಿದವನೊಬ್ಬನಿದ್ದಾನಲ್ಲ, ಅವನು ಹುಟ್ಟಿದ್ದಾನೆ. ಮತ್ತೊಂದು ಹಳ್ಳಿಯಲ್ಲಿ ಬೆಳೀತಾ ಇದ್ದಾನೆ. ನೀನು ಮೂರ್ಖ, ನೀನು ನನ್ನನ್ನು ಸಾಯಿಸಲಿಕ್ಕೆ ಬಂದಿದ್ದೀಯ. ನೀನು ಮೃತ್ಯುವಿಗೆ ಮೃತ್ಯುವೇನಯ್ಯ ನೀನು? ಅಲ್ಲಿ ಹುಟ್ಟಿದೆಯಲ್ಲ ಈಗ ಮಗು, ಬೇರೊಂದು ಕಡೆಯೇ ಇದೆಯಲ್ಲ ಮಗು. ಆ ನಿನ್ನ ರಾಜ್ಯದ ಯಾವುದೋ ಒಂದು ಹಳ್ಳಿಯಲ್ಲಿ ಆ ಮಗು ಇದೆಯಲ್ಲ, ಅದು ಬೆಳೆದು ನಿನ್ನನ್ನು ಸಾಯಿಸುತ್ತದೆ. ನಾನೀಗ ಹೋಗಿ ಬರ್ತೀನಿ ಅಂತ ಹೇಳಿ ಮಾಯವಾಗಿ ಬಿಟ್ಟಳು. ಕಾಳಿ ಮಾಯವಾಗಿ ಬಿಟ್ಟಳು, ಕರಾಳಿ ಮಾಯವಾಗಿ ಬಿಟ್ಟಳು, ಚಾಮುಂಡಿ ಮಾಯವಾಗಿ ಬಿಟ್ಟಳು, ಚಂಡಿ ಮಾಯವಾಗಿ ಬಿಟ್ಟಳು, ದುರ್ಗೆ ಮಾಯವಾಗಿ ಬಿಟ್ಟಳು. ಅನೇಕಾನೇಕ ನಾಮಗಳನ್ನು ಧರಿಸಿ ಭಾರತದ ಹಲವೆಡೆ ಪ್ರಖ್ಯಾತಳಾಗಿ ಬಿಟ್ಟಳು. ಕಂಸನಿಗೆ ಅಯೋಮಯವಾಗಿ ಬಿಟ್ಟಿದೆ. ಏನಾಯಿತು, ಏನಾಯಿತು ಇದು? ತಾನಂದುಕೊಂಡಿದ್ದೇನೋ, ಆಗಿದ್ದು ಏನು, ಈಗ ನಡೆಯುವುದೇನು, ಮತ್ತು ಏನಿದೆ ತನ್ನ ಕೈನಲ್ಲಿ? ತಕ್ಷಣ ತಂಗಿ ಭಾವಂದಿರಿಗೆ ಹಾಕಿದ್ದಂಥ ಬೇಡಿಗಳನ್ನು ಬಿಚ್ಚಿಬಿಟ್ಟ, ಅವರ ಕಾಲಿಗೆ ಬಿದ್ದು ಬಿಟ್ಟ. ಕ್ಷಮಿಸಿ ಎಂದ ಕಂಸ. ಕರಾಳ ಕಂಸ ಕೈ ಜೋಡಿಸಿಬಿಟ್ಟ. ಕ್ಷಮಿಸಿ, ನಾನು ಮನುಷ್ಯರು ಸುಳ್ಳು ಹೇಳುತ್ತಾರೆ ಅಂದುಕೊಂಡಿದ್ದೆ, ದೇವತೆಗಳು ಸುಳ್ಳು ಹೇಳ್ತಾರಲ್ಲಪ್ಪ. 8ನೇ ಮಗು ಹುಟ್ಟುತ್ತೆ, ನಿನ್ನ ಸಾಯಿಸುತ್ತೆ ಅಂತ ಅಶರೀರವಾಣಿ. ಹುಟ್ಟಿದ್ದು ಹೆಣ್ಣು, ತಪ್ಪಿಸ್ಕೊಂಡು ಹೋಯಿತು. ಇನ್ನೆಲ್ಲೋ ಇದೆಯಂತೆ ಆ ಮಗು. ಪಾಪ, ನಾನು ನಿಮ್ಮನ್ನು ಹಿಂಸೆ ಮಾಡಿಬಿಟ್ಟೆ. ದೇವತೆಗಳು ಸುಳ್ಳು ಹೇಳ್ತಾರೆ ಅಂತ ಇದರಿಂದ ಖಚಿತ ಆಯಿತು. ಏನು ಮಾಡೋದು? ಜೀವ, ಪ್ರಾಣ, ದೇಹ, ಶರೀರ, ಏನೇನೋ ಚಿಂತನೆಗಳು. ಅಲ್ಲ, ನಿಜವಾಗಿಯೂ ಈ ದೇಹದಲ್ಲಿ ಒಂದು ಆತ್ಮ ಅಂತ ಇದೆಯಲ್ಲ, ಆ ಆತ್ಮಕ್ಕೆ ಸಾವು ಇಲ್ಲ, ಬದುಕು ಇಲ್ಲ. ಅದು ಶಾಶ್ವತವಾಗಿರತಕ್ಕಂಥದ್ದು. ಅದೇ ಪರಮಾತ್ಮನ ಮತ್ತೊಂದು ರೂಪ, ಅದೇ ಪರಮಾತ್ಮನ ಅಂಶ. ಈ ಆತ್ಮ, ನಮ್ಮ ಕಣ್ಣಿಗೆ ಕಾಣದ ಆತ್ಮ, ನಮಗೆ ಯಾರಿಗೂ ಸರಿಯಾಗಿ ಗೊತ್ತಿಲ್ಲದ ಆತ್ಮ, ಅದೊಂದೇ ಪರಮಸತ್ಯ. ಅಮ್ಮ, ನಾನು ಮೇಲ್ನೋಟಕ್ಕೆ ಸಾಯಿಸಿರಬಹುದು, ಆದರೆ ಆ ಆತ್ಮವನ್ನು ಸಾಯಿಸಲಿಕ್ಕಾಗತ್ತೆಯೇ ಯಾರಿಗಾದರೂ? ದಯವಿಟ್ಟು ಕ್ಷಮಿಸು ನನ್ನನ್ನು. ನಾವೆಲ್ಲ ಯಾವುದೋ ಆ ಸೃಷ್ಟಿಕರ್ತನ ಕೈಯಿನ ಕೀಲು ಬೊಂಬೆಗಳು. ಸಾಯಿಸುವವನು ನಾನಲ್ಲ, ಸಾಯಿಸಲ್ಪಡುವುದೂ ನಿನ್ನ ಮಗುವಲ್ಲ. ಈ ಪರಮಸತ್ಯವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು.
ನಾನು ಹೇಳ್ತಾ ಇರುವುದನ್ನು ನೀನು ಅರಗಿಸಿಕೊಳ್ಳುವುದಕ್ಕೆ ಕಷ್ಟ, ಆದರೆ ಇದೇ ಸತ್ಯ. ಯಾರಿಗೆ ಜೀವಾತ್ಮ ಭೇದ ಅಂದುಕೊಳ್ಳುತ್ತಾರೆಯೋ, ಭೇದ ಬುದ್ಧಿ ಯಾರಿಗೆ ಇರುತ್ತದೆಯೋ ಅವರಿಗೆ ಇದೆಲ್ಲ ಅರ್ಥ ಆಗುವುದಿಲ್ಲ. ಪರಮಸತ್ಯ ಅಂದರೆ ಈ ದೇಹ ಇದು ಆತ್ಮವಲ್ಲ, ಆತ್ಮ ಒಂದೇ ಶಾಶ್ವತ. ನಾನು ಇಲ್ಲಿಯ ತನಕ ಕೊಂದಿದ್ದೆಲ್ಲ ದೇಹಗಳನ್ನು. ಯಾಕೆ? ಅವರು ಹಾಗೆ ಸಾಯಬೇಕಾಗಿತ್ತು, ಅದು ವಿಧಿ ನಿಯಮ. ದಯವಿಟ್ಟು ಕ್ಷಮಿಸು ಅಂತ ತಂಗಿಯ ಕಾಲು ಹಿಡಿದು ಬಿಟ್ಟ ಕಂಸ. ದೇವಕಿ ಏನಯ್ಯ ಇಷ್ಟೊಂದು ಪರಿವರ್ತನೆ ತನ್ನ ಸಹೋದರನಲ್ಲಿ? ಕ್ಷಮಿಸಿಯೇ ಬಿಟ್ಟಳು. ವಸುದೇವನು ಹೇಳಿಬಿಟ್ಟ, ಪಾಪ ನಿಂದೇನಪ್ಪ ತಪ್ಪಿದೆ, ಬಿಡು. ಆಯಿತು. ಅವರಿಬ್ಬರನ್ನು ಅರಮನೆಗೆ ಕಳಿಸಿದ. ಕಂಸ ತನ್ನ ಮನೆಗೆ ಹೋದ. ವಸುದೇವ ದೇವಕಿಯರು ಈಗ ಬಂಧಮುಕ್ತರಾಗಿದ್ದಾರೆ. ಕಂಸನ ಮಾತುಗಳನ್ನು ಕೇಳಿ ಅವರಿಗೆ ದಿಗ್ಭ್ರಮೆ, ನಮಗೂ ದಿಗ್ಭ್ರಮೆ. ಏನು ಕಂಸನಂತಹ ಒಬ್ಬ ಕ್ರೂರಿಯಲ್ಲಿ ವೇದಾಂತದ ಮಾತುಗಳು ಅಂತ. ಈ ಪ್ರಕರಣವನ್ನು ಮುಗಿಸೋದಕ್ಕಿಂತ ಮುಂಚೆ ಒಂದು 2-3 ಅಂಶಗಳನ್ನು ನಾವು ಚರ್ಚೆ ಮಾಡಬೇಕಾಗಿದೆ. ರಮಾ ಅಯ್ಯಂಗಾರ್ ಅನ್ನುವವರು ಯಾರೋ ಒಬ್ಬರು ಒಂದು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಆ ಕುಮಾರವ್ಯಾಸನ ಮಾತಿಗೆ. ಅದನ್ನು ನಾನು ಹಿಂದೆ ಚರ್ಚೆ ಮಾಡ್ತಾ ಹೇಳಿದ್ದೆ. ಕುಮಾರವ್ಯಾಸನ ಈ ಪದ್ಯದಲ್ಲಿ ಒಂದು ಪುಟ್ಟ ದೋಷ ಕಾಣಿಸ್ತಾ ಇದೆ ಅಂತ. ಅದನ್ನು ಅವರು ಬಹಳ ರಮಾ ಅಯ್ಯಂಗಾರ್ ಅಂತ ಕಾಣುತ್ತೆ, ಅವರು ತುಂಬ ಖಚಿತವಾಗಿ ಗುರ್ತಿಸಿದ್ದಾರೆ. ಅದೇನು ಅಂದರೆ, ತಿಂಗಳ ನೆನೆಸಿದರೆ 3 ಆಯಿತು ಮಥುರೆಯ ರಾಜಭವನದಲ್ಲಿ. ರಣಭಯಂಕರನರ್ಜುನನು ಭುವಿಯೊಳುದಿಸದ ಮುನ್ನ ತಿಂಗಳ ನೆನೆಸಿದರೆ 3 ಆಯಿತು. ಕುಮಾರವ್ಯಾಸ ಬರೆದಿದ್ದಾನೆ. ಈಗ ಪ್ರಶ್ನೆ, ಅವರು ತುಂಬ ಸರಿಯಾಗಿ ಲೆಕ್ಕ ಹಾಕಿ ಹೇಳಿದ್ದಾರೆ. ಪ್ರಶ್ನೆ, ಫಾಲ್ಗುಣ ಮಾಸದಲ್ಲಿ ಹುಟ್ಟಿದ್ದರಿಂದ, ಉತ್ತರ ಫಲ್ಗುಣಿ ನಕ್ಷತ್ರದಲ್ಲಿ ಹುಟ್ಟಿದ್ದರಿಂದ, ಫಲ್ಗುಣ ಅನ್ನತಕ್ಕಂಥದ್ದು ಈ ಅರ್ಜುನನ ಹೆಸರು ಅಂತ ಹೇಳಿದ್ದೀವಿ. ಆ ಅರ್ಜುನ ತಿಂಗಳ ನೆನೆಸಿದರೆ 3 ಆಯಿತು. ಆ ಫಾಲ್ಗುಣ ಮಾಸದಿಂದ 3 ತಿಂಗಳಿನ ಹಿಂದೆ ಮಧುರೈ ರಾಜಭವನದಲ್ಲಿ ಕೃಷ್ಣ ಹುಟ್ಟಿದ್ದಾನೆ ಅಂತ ಹೇಳ್ತಾ ಇದ್ದೀರಲ್ಲ. ಫಾಲ್ಗುಣ ಮಾಸದ ಹಿಂದಿನ 3 ತಿಂಗಳಿಗೆ ಶ್ರಾವಣ ಮಾಸ ಎಲ್ಲಿ ಬರುತ್ತೆ? ಪುಷ್ಯಮಾಘ ಫಾಲ್ಗುಣ, ಪುಷ್ಯಮಾಸ ಬಂದಿರುತ್ತೆ. ಪುಷ್ಯಮಾಸದಲ್ಲಿ ಕೃಷ್ಣ ಹೇಗೆ ಹುಟ್ಟುತ್ತಾನೆ? ನೀವೇ ಹೇಳ್ತಾ ಇದ್ದೀರಿ ಶ್ರಾವಣ ಮಾಸದಲ್ಲಿ ಅಂತ. ಶ್ರಾವಣ ಮಾಸದಲ್ಲಿ ಕೃಷ್ಣ ಹುಟ್ಟಿರುವುದು ನಿಜವಾದರೆ, ಕೃಷ್ಣ ಜನ್ಮಾಷ್ಟಮಿ ಅಂತೆಲ್ಲ ನಾವು ಮಾಡ್ತೀವಿ ಶ್ರಾವಣ ಮಾಸದಲ್ಲಿ, ಅದು ನಿಜವಾದರೆ ಅಲ್ಲಿಂದ ಲೆಕ್ಕ ಹಾಕಿದರೆ ಶ್ರಾವಣ, ಭಾದ್ರಪದ, ಆಶ್ವಯುಜ, ಕಾರ್ತೀಕ, ಮಾರ್ಗಶಿರ, ಪುಷ್ಯಮಾಘ, ಫಾಲ್ಗುಣ, ಎಷ್ಟು ತಿಂಗಳಾಗೋಯ್ತು ಸ್ವಾಮಿ? ಅದು ಕಾರಣ ಕುಮಾರವ್ಯಾಸ ಬರೆದಿರುವುದು ತಪ್ಪಲ್ಲವೇ? ಇದರ ಬಗ್ಗೆ ಮಾಹಿತಿ ಕೊಡಿ, ಇದರ ಬಗ್ಗೆ ವಿವರಣೆ ಕೊಡಿ ಅಂತ ಶ್ರೀಮತಿಯವರು ಕೇಳಿದ್ದಾರೆ. ಅಮ್ಮ, ನೀವು ಹೇಳ್ತಾ ಇರೋದು ಸರಿ. ಬಹುಶಃ ಕುಮಾರವ್ಯಾಸ ಹಾಗೆ ಬರೆದಿರಲಾರ ಅಂತ ಅನ್ನಿಸುತ್ತೆ ನನಗೆ. 600 ವರ್ಷಗಳ ತಾಳೆಗರಿ ಗ್ರಂಥ ಅದು.
ಬಹುಶಃ ಇದು ನಾನು ಅಂದುಕೊಂಡಿರೋದು. ರಣಭಯಂಕರನರ್ಜುನನು ಧಾರುಣಿಯೊಳು ಉದಿಸದ ಮುನ್ನ ತಿಂಗಳನೆಣಿಸಿದರೆ ಏಳಾಯಿತು. ಮಥುರೆಯ ರಾಜಭವನದಲ್ಲಿ ಅಂತ ಇರಬೇಕಿತ್ತು. ಶ್ರಾವಣ, ಭಾದ್ರಪದ, ಆಶ್ವೇಜ, ಕಾರ್ತೀಕ, ಮಾರ್ಗಶಿರ, ಪುಷ್ಯ, ಮಾಘ, ಫಲ್ಗುಣ 8ನೇ ತಿಂಗಳು. ಈ ಮೊದಲನೇ ತಿಂಗಳನ್ನು ಬಿಟ್ಟರೆ 7 ತಿಂಗಳು. ಹೀಗಾಗಿ ತಿಂಗಳನೆಣಿಸಿದರೆ ಏಳಾಯಿತು ಮಥುರೆಯ ರಾಜಭವನದಲ್ಲಿ ಅಂತ ಇದ್ದಿರಬಹುದು. ನಾನಾಗಲೇ ಹೇಳಿದೆ, 600 ವರ್ಷಗಳ ಹಿಂದಿನ ಆ ತ್ರುಟಿತ ತಾಳೆಗರಿಯಲ್ಲಿ ಅಕಸ್ಮಾತ್ ಇದೊಂದು ಪದ ಹೆಚ್ಚು ಕಮ್ಮಿ ಇದ್ದಿರಬಹುದು. ಕುಮಾರವ್ಯಾಸನಂತಹ ಮಹಾನ್ ಕವಿ, ದಾರ್ಶನಿಕ ಕವಿ ಆ ತಪ್ಪನ್ನು ಬರೆಯಲಿಕ್ಕೆ ಸಾಧ್ಯವಿಲ್ಲ. ಸಂಪಾದನೆಯಲ್ಲಿ ಆ ರೀತಿಯ ದೋಷವಾಗಿರಬಹುದು ಅಂತ ನನ್ನ ಊಹೆ. ಅದನ್ನು ಅಲ್ಲಿಗೆ ಬಿಡೋಣ. ಮತ್ತೆ ಹೇಳಿದೆ, ಈ ಪ್ರಕರಣವನ್ನು ಮುಕ್ತಾಯ ಮಾಡುವುದಕ್ಕಿಂತ ಮುಂಚೆ ಇನ್ನೊಂದು ಅಂಶವನ್ನು ಚರ್ಚೆ ಮಾಡಬೇಕಾಗಿದೆ. ಒಂದಲ್ಲ, 2 ಅಂಶಗಳು. ಒಂದನ್ನು ಈಗ ಮಾತಾಡ್ತೀನಿ. ನನ್ನ ಧರ್ಮಪತ್ನಿ ಕಲ್ಪನಾ ರಾನಡೆ ಇದನ್ನು ಪ್ರಶ್ನೆ ಕೇಳಿದ್ದಾಳೆ. ಅಲ್ಲ, ಇದೇನು ಪಾಪ ಕಂಸ ವಸುದೇವ ದೇವಕಿಯರನ್ನು ಬಿಟ್ಟು ಬಿಟ್ಟಿದ್ದ, ಸೆರೆಯಲ್ಲಿ ಹಾಕಿರಲಿಲ್ಲ. 8ನೇ ಮಗು ತಾನೇ, 8ನೇ ಮಗು ತಂದು ಕೊಡಿ ಅಂತ ಹೇಳಿ ಬಿಟ್ಟು ಬಿಟ್ಟಿದ್ದ. ಅಂತಹ ಕಂಸನ ಹತ್ತಿರಕ್ಕೆ ಬಂದು ಅವನ ತಲೆಯನ್ನು ಕೆಡಿಸಿದ್ದು ಯಾರು? ನಾರದ. ನಾರದ ಬಂದು ತಲೆಯನ್ನು ಕೆಡಿಸದೇ ಇದ್ದಿದ್ದರೆ, ನೋಡಯ್ಯ, ದೇವತೆಗಳು ನಂಬೋಕ್ಕಾಗೋದಿಲ್ಲ, 8ನೇ ಮಗು ಅಂತ ಹೇಳಿದ್ದರೂ 2ನೇ ಮಗುನೇ ಆಗ್ಬೋದು, 3ನೇ ಮಗುನೇ ಆಗ್ಬೋದು, ನಂಬೋಕ್ಕಾಗಲ್ಲ ಅಂತ ತಲೆ ಕೆಡಿಸಿಬಿಟ್ಟ. ಅದರಿಂದಾಗಿ ಕಂಸ ಉಳಿದ ಮಕ್ಕಳನ್ನೆಲ್ಲ ಕತ್ತರಿಸಿಬಿಟ್ಟು, ಉಳಿದ ಮಕ್ಕಳನ್ನೆಲ್ಲ ಚೆಚ್ಚಿಬಿಟ್ಟು, ಉಳಿದ ಮಕ್ಕಳನ್ನೆಲ್ಲ ಹೊಡೆದಾಕಿ ಸಾಯಿಸಿಬಿಟ್ಟು. ಆ ಮಕ್ಕಳ ಸಾವಿಗೆಲ್ಲ ನಾರದ ತಾನೇ ಕಾರಣ. ಯಾಕೆ ಹೀಗೆ? ಪಾಪ ಕಂಸ ಒಳ್ಳೆಯವನಾಗಲಿಕ್ಕೂ ಅವಕಾಶವನ್ನು ಕೊಡದೆ ಅವನಲ್ಲಿದ್ದಂತಹ ಕೆಟ್ಟತನವನ್ನೇ ಯಾಕೆ ವಿಜೃಂಭಿಸುವಂತೆ ಮಾಡಬೇಕಾಗಿತ್ತು? ಅದರಂತೆಯೇ ಅದಕ್ಕಿನ್ನೂ ಪ್ರಧಾನವಾದಂಥ ಪ್ರಶ್ನೆ, ಅಲ್ಲ, ಕಂಸ ಕೆಟ್ಟವ, ಕಂಸ ಮಾಡಬಾರದ್ದೆಲ್ಲ ಮಾಡಿಬಿಟ್ಟ, ಕಂಸ ಅನ್ಯಾಯವಾಗಿ ಅಧರ್ಮದಿಂದ ರಾಜ್ಯವನ್ನು ಆಳ್ತಾ ಇದ್ದ, ಕಂಸ ತನ್ನ ತಂದೆಯಾಗಿರತಕ್ಕಂಥ ಉಗ್ರಸೇನ ಮಹಾರಾಜನನ್ನೇ ಬಂಧಿಸಿ ಸೆರೆಮನೆಯಲ್ಲಿ ಇಟ್ಟಿದ್ದ. ಇಂಥ ಕಡುಪಾಪಿ ಅಂತ ವರ್ಣನೆಗೆ ತುತ್ತಾಗಿರತಕ್ಕಂಥ ಕಂಸನನ್ನು ಭೂಭಾರವನ್ನು ಇಳಿಸಬೇಕು ಅಂಥೇಳಿ ಆತನ ತನ್ನ ಎಲ್ಲ ಸಹಚರರ ಜೊತೆಗೆ ಸಾಯಿಸಬೇಕು ಅಂತ ತೀರ್ಮಾನವಾಗಿದೆ. ಆ ಕಂಸನನ್ನು ಸಾಯಿಸಲಿಕ್ಕೆ ಕೃಷ್ಣ ಹುಟ್ಟಬೇಕಾಗಿದೆ. ಕೃಷ್ಣ ಹುಟ್ಟಿ ಕಂಸನನ್ನು ಸಾಯಿಸಬೇಕಾಗಿದೆ. ಅದು ಸರಿಯಪ್ಪ. ಅದರ ಶರೀರವಾಣಿ ಯಾಕಪ್ಪ ಮೊದಲೇ ಹೇಳಬೇಕು? ಮೊದಲೇ ಯಾಕೆ ಘೋಷಣೆ ಮಾಡಬೇಕು? ನಿನ್ನ ಸಾಯಿಸೋನು ಬರ್ತಾ ಇದ್ದಾರೆ, ಸುಮ್ಮನೆ ಬಂದತ್ಲ ಕಚಕ್ ಅಂತ ಸಾಯಿಸಬಾರ್ದಾಗಿತ್ತೆ? ಕಂಸನಿಗೇನು ಗೊತ್ತಾಗ್ತಾ ಇತ್ತೆ? ಮಥುರೆಯ ರಾಜಭವನದಲ್ಲಿ ಹೇಳಿದಂತೆ ಸೆರೆಮನೆಯ ಬದಲು ರಾಜಭವನದಲ್ಲೇ ಹುಟ್ಟಿ ವಸುದೇವ ದೇವಕಿಯರ ಆರೈಕೆಯಲ್ಲಿಯೇ ಬೆಳೆದು ಯಾವುದೋ ಒಂದು ಸಂದರ್ಭದಲ್ಲಿ ಕಂಸನನ್ನು ಹೊಡೆದಾಕ್ಬೋದಾಗಿತ್ತಲ್ಲ. ಯಾಕೆ ಮೊದಲೇ ಹೇಳಬೇಕಾಯಿತು? ಯಾಕೆ ಕಂಸ ಎಚ್ಚರಿಕೆ ತಗೋಬೇಕಾಯಿತು? ಯಾಕೆ ಸೆರೆಮನೆಯಲ್ಲಿ ಹಾಕಬೇಕಾಯಿತು? ಇತ್ಯಾದಿ. ಇದೆಲ್ಲ ಯಾಕೆ ಮೊದಲೇ ಹೇಳಿಕೊಂಡು ಸುಮ್ಮನೆ ಕಷ್ಟಗಳನ್ನು ಮೇಲೆ ಹೇಳ್ಕೋಬೇಕಾಗಿತ್ತು? ಅಥವಾ ಇದೀಗ ಯೋಗಮಾಯೆ ಆಯಿತು, ಕಂಸನಿಂದ ಕೈ ಜಾರಿತೋ, ತಪ್ಪಿಸಿಕೊಂಡಳೋ, ಪ್ರಕಟವಾದಳೋ, ಎಲ್ಲ ಆಯ್ತಲ್ಲ.
ಆ ಯೋಗಮಾಯೆ ಹಾಗೇ ಮಾಯವಾಗದೆ ಯಾಕೆ ನಿಂತ್ಕೊಂಡು ನಿನ್ನನ್ನು ಸಾಯಿಸೋನು ಇದ್ದಾನೆ ಅಂತ ಯಾಕೆ ಹೇಳಬೇಕು? ಯಾಕೆ ಈ ರೀತಿ ಒಳ್ಳೆ ಚಾಪಲ್ಯದಿಂದ ಹೇಳಿಕೊಂಡಂತೆ ಹೇಳ್ತಕ್ಕಂಥದ್ದು ಕಂಸನಿಗೆ? ಅವನು ಮತ್ತೆ ಎಚ್ಚೆತ್ತುಕೊಳ್ಳೋದು, ನಮ್ಮ ಕಥೆ ಗೊತ್ತಿದೆ, ಮತ್ತೆ ಆ ಮಗುವನ್ನು ಸಾಯಿಸೋದಕ್ಕೆ ಯಾರನ್ನೋ ಕಳಿಸೋದು. ಯಾಕೆ ಮಾಡಬೇಕಿದನ್ನೆಲ್ಲ ಅನ್ನುವುದು ನನ್ನ ಧರ್ಮಪತ್ನಿಯ ಪ್ರಶ್ನೆ. ಇದೀಗ ನೋಡಿ, ವೇದಾಂತಿಯಾಗಿರತಕ್ಕಂಥ ಕಂಸ, ಕ್ಷಮಾಪಣೆಯನ್ನು ಕೇಳಿದಂಥ ಕಂಸ ತನ್ನ ಮಂತ್ರಿಗಳ ಸಭೆಯನ್ನು ಕರೆದಿದ್ದಾನೆ. ಆಗ ಮಂತ್ರಿಗಳು ಹೇಳಿದರು, ಅಯ್ಯೋ. ಏನು ಹೇಳಿದರು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಅಂತ ಹೇಳ್ತಾ ಇಂದಿನ ಉಪನ್ಯಾಸವನ್ನು ಮುಕ್ತಾಯ ಮಾಡೋಣವೇ? ವೇದಪಾರಾಯಣದ ಫಲ, ಗಂಗಾದಿ ತೀರ್ಥಸ್ನಾನ ಫಲ, ಕೃಚ್ಛ್ರಾದಿ ತಪಸಿನ ಫಲವು, ಜ್ಯೋತಿಷ್ಠೋಮಯಾಗ ಫಲ, ಮೇದಿನಿಯನು ಒಲಿದಿತ್ತ ಫಲ, ವಸ್ತ್ರಾದಿ ಕನ್ಯಾದಾನ ಫಲಬಹುದು. ಆದರಿಸಿ ಭಾರತದೊಳೊಂದಕ್ಷರವ ಕೇಳ್ದರಿಗೆ